ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ ಬರಪ್ಪ, ಪ್ರಸಾದ ತೆಗೆದುಕೊ. ಇದೇನು ಗಜೇಂದ್ರ, ನಿನ್ನ ಮೈ ತುಂಬ ಎಲ್ಲ ಕೆಂಪು ಬಣ್ಣ. ಅಣ್ಣ, ಇಂದು ನಮ್ಮ ಗ್ರಾಮದ ದೇವದ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳ ಜೋಡೆತ್ತುಗಳ ಸ್ಪರ್ಧೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದವಳ. ಅದಕ್ಕಾಗಿ ಈ ಕೆಂಪು ಬಣ್ಣ. ಏನು ಮಾತನಾಡುತ್ತೀರಿ ಗಜೇಂದ್ರ? ಕಲಿತವನಾಗಿ ನೀನೇಕೆ ನಮ್ಮ ಎತ್ತುಗಳನ್ನು ಷರತ್ತಿಗೆ ಬಿಟ್ಟಿರುವೆ? ಜಾಗರಿಲಾಗು, ನನ್ನ ಗಂಡ ಎತ್ತುಗಳನ್ನ ಷರತ್ತಿಗೆ ಬಿಡಬಾರ್ದಾಗಿತ್ತ? ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಏಕೆಂದರೆ ಪ್ರತಿ ವರ್ಷಕ್ಕೊಮ್ಮೆ ನಮ್ಮೂರ ಜಾತ್ರೆಯಲ್ಲಿ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನಮ್ಮ ನೇಗುಣ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರ್ತವು. ಆದರೆ ಈ ವರ್ಷ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದವೆಂದರೆ ನಮ್ಮ ಮೇಲೆ ಗಂಡ ಕಾಡುತ್ತ ನಮ್ಮ ಬಂಡಗೌಡ. ಒಂದು ವೇಳೆ ಆ ಗೌಡ ಮೇಲೆ ಗಂಡ ಕಾಡುತ್ತಿ ಅದ ಅವನ ರುಂಡಾರ್ತಿ ಬರುತ್ತಾನ. ಈ ಗಜೇಂದ್ರ ಹುಚ್ಚು, ಗಜೇಂದ್ರ ಹುಚ್ಚನಂತೆ ಮಾತನಾಡಬೇಡ ಗಜೇಂದ್ರ. ನಮ್ಮಂತ ಬಡವರು ಬದುಕಬೇಕಾದರೆ ಆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಅಣ್ಣ ಏನೇಪ್ಪ ಅಣ್ಣ, ಮರಣ ಬಂದರು ಶರಣಾಗುವ ಚಂಡನಾಗಲ್ಲಣ. ಗಂಡಗೆ ಗಂಡು ಈ ನಿನ್ನ ತಮ್ಮ. ನಿಜವಿದೆ ಮಾವ, ನನ್ನ ಗಂಡ ಆಡಿದ ಮಾತುಗಳು. ಗಂಡು ಗರಿ ಪುಂಡ ಹುಲಿಯಾಗಿ ಮೆರೆಯುತ್ತಿರುವ ನನ್ನ ಗಂಡನನ್ನು ಎದುರಿಸುವ ಗಂಡು ಯಾರು ಹುಟ್ಟಿಲ್ಲ ಈ ಜಗದಲ್ಲಿ. ಯಾಕೆ ಬರೆಯುವ ಬಗ್ಗೆ ಇಷ್ಟೊಂದು ಗರ್ವದ ಮಾತು ಯಾಕೆ ಬೇಕು? ಮಗುನ ಹಾಗೆಲ್ಲ ಮಾತಾಡಬಾರ್ದಪ್ಪ. ನಾವು ಸಮಾಧಾನಗಳು ಸಾಧಿದ್ರೆ ಮಾತ್ರ ಬಡವರ ಬಾಳು ಸುಗಮವಾಗಿ ಸಾಗುತ್ತದೆ. ನಿನ್ನತ್ತಿಗೆ ಹೇಳುವ ಮಾತು ನಿಜವಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ ಅಣ್ಣ, ವ್ಯರ್ಥ ಮಾತನಾಡಿಬಿಟ್ಟೆ ಅಣ್ಣ. ಹತ್ತಿಗೆ ನನ್ನನ್ನು ಕ್ಷಮಿಸಿಬಿಡು ಅಣ್ಣ, ಕ್ಷಮಿಸಿಬಿಡು. ಯಾಕೆ ಯಾರನ್ನು ಕ್ಷಮೆ ಕೇಳುತ್ತಾ ಇದೆಯಾ? ತಪ್ಪು ಮಾಡಿದ್ದಕ್ಕಾಗಿ ಈ ನಮ್ಮ ಅಣ್ಣನನ್ನು ಕ್ಷಮೆ ಕೇಳ್ತಾ ಇದ್ದೇನೆ ಕುಮಾರ, ಕ್ಷಮೆ ಕೇಳ್ತಾ ಇದ್ದೇನೆ. ನೋಡಪ್ಪ ದೊಡ್ಡವರ ವಿಷಯದಲ್ಲಿ ಸಣ್ಣವರು ತಲೆಗೂಡಬಾರದಪ್ಪ. ನೋಡಪ್ಪ, ನೀನು ಶಾಲೆಗೆ ಹೋಗು ಮತ್ತೆ. ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ. ಇಂದು ನಮ್ಮೂರಲ್ಲಿ ಜಾತ್ರೆ ಇದೆ. ನಾನು ನಮ್ಮ ಗೆಳೆಯರು ಜಾತ್ರೆ ಹೋಗುತ್ತೇವಮ್ಮ. ನೋಡು ಕುಮಾರ, ನಿನ್ನ ಗೆಳೆಯರನ್ನು ಕರೆದುಕೊಂಡು ಜಾತ್ರೆ ಮುಗಿಸ್ಕೊಂಡು ಬರಪ್ಪ. ಆದ್ರೆ ಎಲ್ಲರೂ ಜಾತ್ರೆ ಹೋದ ಗತದಲ್ಲಿ ಊಟ ಮಾಡಿದಂತೆ ಕಾಣ್ತಾ ಇದೆ. ನೋಡು, ಎಲ್ಲರೂ ಮೊದಲು ಊಟ ಮಾಡ್ಕೊಂಡು ಬರೋಣ. ಹತ್ತಿಗಮ್ಮ, ಊಟದಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮಧುರ ಗೀತೆಯನ್ನು ಆಡಬಾರೆ.
ಏನಾಯ್ತು ಕಾವೇರಿ? ನಾನು ಈಗಲೇ ಹೋಗಿ ಡಾಕ್ಟರ್ ಕಂಡುಕೊಳ್ಳಬೇಕಾಗಿದೆ. ಏನಾಯ್ತಮ್ಮ
ಇವೇನು ಆಗಿಲ್ಲ ಕಂದ ಏನು ಆಗಿಲ್ಲ ಸರೋಜ ನೋಡಮ್ಮ ಇನ್ಮೇಲೆ ಈ ನನ್ನ ಮಗಳನ್ನ ಒಂದು ಮಗನಂತೆ ಚೆನ್ನಾಗಿ ನೋಡ್ಕೋ ಅಕ್ಕ ನಿನ್ಗೇನು ಆಗೋದಿಲ್ಲ ಅಕ್ಕ ನೀನು ಸ್ವಲ್ಪ ಧೈರ್ಯವಾಗಿ ಅಣ್ಣ ಹೊತ್ತಿಗೆ ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ ನಡೆ ನಡೆ ಬೇಡಮ್ಮ ಬೇಡ ನಾನು ಬಾಜು ಮನೆ ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತೇನೆ ನೀವು ಮನೆ ಕಡೆ ಜೋಪಾನ ಜೋಪಾನ ನಡಿ ಆಸ್ಪತ್ರೆಗೆ ಹೋಗೋಣ ಅಮ್ಮ ನಾನು ಬರ್ತೇನಮ್ಮ ನಿನ್ನ ಜೊತೆಗೆ ನಾನು ಬರ್ತೇನೆ ಬೇಕಂದ ಅವರು ಆಸ್ಪತ್ರೆಗೆ ಹೋಗ್ಬರ್ರಿ ರೀ ನಾವ್ ಇಲ್ಲೇ ನಿಂತ್ರೆ ಮಗು ಹಠ ಮಾಡುತ್ತೆ ಬನ್ನಿ ನಡಿ ಸರೋಜ ಕರೆದುಕೊಂಡು ಹೋಗ್ತೇನೆ